ನಮಸ್ಕಾರ. ನಾನು ಗಂಗಾವತಿ ಪ್ರಾಣೇಶ್. ಸ್ನೇಹಿತರೆ, ಬಂಧು ಬಳಗ, ಸ್ನೇಹಿತರು, ಸಂಗಾತಿ, ಆತ್ಮಸಂಗಾತ್ಯ ಅಂತ ಏನೇನು ಶಬ್ದಗಳಿದೆ, ಇವುಗಳು ಯಾವ ವ್ಯಕ್ತಿಗಳಿಗಾಗಿ ಇಲ್ಲ ಅನ್ನೋದು ನನ್ನ ಭಾವನೆ. ವ್ಯಕ್ತಿಗಳಲ್ಲಿ ದೌರ್ಬಲ್ಯಗಳಿದ್ದೇ ಇರ್ತದೆ. ದೌರ್ಬಲ್ಯಗಳಿರದಾದಂತಹ ಸ್ನೇಹಿತ ಅಂದರೆ ಅದು ಕೇವಲ ಪುಸ್ತಕ ಪತ್ರಿಕೆಗಳು ಮಾತ್ರ. ಈ ಹಿನ್ನೆಲೆಯಲ್ಲಿ ನಾನು ತುಂಬ ಇಷ್ಟಪಡ್ತಕ್ಕಂಥ ಪತ್ರಿಕೆ ಅಂದರೆ PSSN ಅವರ ಧ್ಯಾನ ಕಸ್ತೂರಿ ಮಾಸಪತ್ರಿಕೆ. ಬಹು ಸುಂದರವಾಗಿ ಆಕರ್ಷಕವಾಗಿ ಮುದ್ರಿಸಲ್ಪಡುವಂತಹ ಮತ್ತು ಅಷ್ಟೇ ತೂಕದ ಬರಹಗಳುಳ್ಳಂಥ ಪತ್ರಿಕೆ ಧ್ಯಾನ ಕಸ್ತೂರಿ. ಅದರಲ್ಲಿನ ಒಂದೊಂದು ಲೇಖನಗಳು ಕೂಡ ಒಬ್ಬ ಯೋಗಿಯಿಂದಲೋ, ಒಬ್ಬ ಧ್ಯಾನಿಯಿಂದಲೋ, ಒಬ್ಬ ಪಕ್ವನಾದಂಥ ಹಿರಿಯರಿಂದಲೋ ಬರೆಯಲ್ಪಟ್ಟಿರ್ತಾರೆ. ಅದರಲ್ಲಿ ಯುವಕರು ಕೂಡ ಅನೇಕ ಜನ ಆಧ್ಯಾತ್ಮದ ಸವಿಯನ್ನು ಕಂಡಂಥವರು ಕೂಡ ಆ ಪತ್ರಿಕೆಯಲ್ಲಿ ಬರೀತಿರ್ತಾರೆ. ಧ್ಯಾನ ಕಸ್ತೂರಿ ಹೆಸರೇ ಹೇಳುವಂತೆ ಧ್ಯಾನದ ಪರಿಮಳವನ್ನು ನಮಗೆ ಪಸರಿಸುವಂಥ ಒಂದು ಪತ್ರಿಕೆ. ಆ ಪತ್ರಿಕೆ ನನ್ನ ಮೆಚ್ಚಿನ ಪತ್ರಿಕೆಯೂ ಹೌದು. ನಾನು ಕೂಡ ಅದರ ಚಂದದಾರನಾಗಿದ್ದೇನೆ. ಅದರಲ್ಲಿ ಅನೇಕ ಲೇಖನಗಳನ್ನು ನಾನು ಎಷ್ಟೋ ಸಾರಿ ನನ್ನ ಭಾಷಣಗಳಲ್ಲಿ ಕೂಡ ಬಳಸಿದ್ದೇನೆ. ಆ ಧ್ಯಾನ ಕಸ್ತೂರಿ ಪತ್ರಿಕೆಗೆ ನೀವೆಲ್ಲ ಚಂದಾದಾರರಾಗಬೇಕು. ಪ್ರತಿ ತಿಂಗಳು ಅದು ಮನೆಗೆ ಬಂದರೆ ಯಾರೋ ಒಬ್ಬ ದೂರದ ಸಂಬಂಧಿ, ದೂರದ ಸ್ನೇಹಿತ ಬಂದು ನಮಗೆ ಸಾಂತ್ವನ ಹೇಳುವಂಥ ಒಂದು ಪರಿಸ್ಥಿತಿ ಅಥವಾ ಒಂದು ಪರಿಸರ ನಿರ್ಮಾಣ ಮಾಡುತ್ತೆ ಆ ಪತ್ರಿಕೆ. ಈ ಹಿನ್ನೆಲೆಯಲ್ಲಿ ಧ್ಯಾನ ಕಸ್ತೂರಿ ಲೇಖನಗಳು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿದೆ, ಮಾರ್ಗದರ್ಶಿಯಾಗಿದೆ ಅಂದರೆ ಎತ್ತುಕೊಳ್ಳೋದಕ್ಕೆ ಆಕರ್ಷಕವಾಗಿರ್ತಕ್ಕಂಥ ಮುಖಪುಟಗಳು, ಅದ್ಭುತವಾಗಿರ್ತಕ್ಕಂಥ ಪತ್ರಿಕೆ. ಆಕರ್ಷಕ ಆಗಿದೆ ಅಂಥೇಳಿ ಆ ಪುಟವನ್ನು ತೆರೆದು ನೋಡಿದ್ರೆ ಅದ್ಭುತವಾದಂಥ ಬೌದ್ಧಿಕ ಪೂರ್ಣ ಮನಸ್ಸು ಪ್ರಫುಲ್ಲಿತವಾಗುವಂಥ ಪತ್ರಿಕೆ. ಅದರ ಮುದ್ರಣದಿಂದಾಗಲಿ, ಆ ಪತ್ರಿಕೆ ಗುಣಮಟ್ಟದಿಂದಾಗಲಿ, ಅದರಲ್ಲಿರ್ತಕ್ಕಂಥ ಲೇಖನಗಳಿಂದಾಗಲೂ ಕೂಡ ಅದಕ್ಕೊಂದು ಮೌಲಿಕ ಸ್ಥಾನ ಇದೆ. ದಯವಿಟ್ಟು ನೀವೆಲ್ಲ PSSN ಸಂಸ್ಥೆಯನ್ನು ನಡೆಸ್ತಿರ್ತಕ್ಕಂಥ ಧ್ಯಾನ ಕಸ್ತೂರಿ ಪತ್ರಿಕೆಗೆ ಚಂದಾದಾರರಾಗಿ ಪ್ರತಿ ತಿಂಗಳು ಅದು ಬರೋದು ಅಂತಂದರೆ ಮನೆಗೊಬ್ಬ ಬಂಧುವೋ ಆತ್ಮೀಯ